ನಮಸ್ಕಾರ. ಕಲಾಪಣ್ಣನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಪ್ರಸಂಗ ಬಂತು. ಏನೂ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ತಪ್ಪ ಕಾಣ್ತೀವಿ ನಾವು ಅಂತ ನಾನೊಂದು ಪ್ರಶ್ನೆ ಮಾಡಿದೆ. ಆ ಒಂದು ಮಾತಿನ ಪ್ರಸಂಗದಲ್ಲಿ ನಮ್ದೇನೂ ತಪ್ಪೇ ಇರಲ್ಲ, ನಾನು ತಪ್ಪು ಮಾಡಿರೋದಿಲ್ಲ. ಆದ್ರೆ ಜನರು ನನ್ನನ್ನು ಕೆಟ್ಟ ತಪ್ಪಿತಸ್ಥ ಅಂತ ನೋಡ್ತಿರ್ತಾರೆ, ಜೊತೆಗೆ ನನ್ನನ್ನು ಕೆಟ್ಟವನನ್ನಾಗಿ ನೋಡ್ತಾರೆ. ಯಾಕೆ ನಾನು ಕೆಟ್ಟವಾಗ್ತೀನಿ ಅನ್ನೋ ಪ್ರಶ್ನೆ ಕಲಾಪಣ್ಣನ ಮುಂದಿಟ್ಟೆ. ಕಲಾಪಣ್ಣ ಹೇಳ್ದ, ನೋಡ್ತಾರೆ ಕೆಲವೊಂದು ಸಾರಿ ನಮ್ಮ ತಪ್ಪಿಲ್ಲ ನಾವು ಬೇರೆಯವ್ರ ದೃಷ್ಟಿಯೊಳಗೆ ಕೆಟ್ಟವರಾಗ್ತೀವಿ. ಯಾಕಂದ್ರೆ ಅವ್ರಿಗೆ ತಕ್ಕಂಗೆ ನಾವು ಇರಲ್ಲ, ಅದೇ ಅವ್ರ ಸಮಸ್ಯೆ. ಅವ್ರಿಗೆ ತಕ್ಕಂಗೆ ನಮ್ಮ ವರ್ತನೆಗಳು, ನಮ್ಮ ಮಾತುಗಳು, ನಾವು ಏನಿರ್ಬೇಕಾಯ್ತು ಎಲ್ಲರ ಸಲಹೆ ನಾವು ಅವ್ರಿಗೆ ಕೆಟ್ಟವರಾಗಿಲ್ಲ. ಅದಕ್ಕೆ ನೀ ತಲೆ ಕೆಡಿಸ್ಕೋಬೇಡ ಅಂತೇಳಿ ಕಲಾಪಣ್ಣ ಅಂದ್ರೆ ಇಡೀ ಜೀವನನೇ ನಾವು ಬೇರೆಯವ್ರ ಸಲುವಾಗಿ ಅವ್ರಿಗೆ ತಕ್ಕಂತ ಹೇಳ್ಕೊಂತಂದ್ರೆ ನಮ್ಮ ಸಲುವಾಗಿ ನಾವು ಯಾವಾಗ ಬದುಕಬೇಕು ಕೇಳಿದಾಗ ಕಲಾಪಣ್ಣ ಅಲ್ಲೇ ನಾವು ಮಾಡೋದು ತಪ್ಪು. ಯಾರು ಹೆಂಗಾರೇ ಇರಲಿ, ನಮ್ಮಷ್ಟಕ್ಕೆ ನಮಗೆ ಬದುಕೋಕ್ಕೂ ನಮ್ಗೆ ಅದೇ ಅದ. ಆದ್ರೆ ಯಾರಿಗೂ ತೊಂದರೆ ಕೊಡಲಾರ್ದಂಗೆ ಬದುಕಪ್ಪ. ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗುವಂತೆ, ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಬದುಕುವ ಹಕ್ಕು ನಮಗಿದೆ. ಆದ್ರೆ ಅವ್ರಿಗೆ ತಕ್ಕಂತೆ ನಾವು ಅವ್ರ ಬಯಕೆಗಳ ತಕ್ಕಂತೆ, ಅವರ ಆಶೆಗಳಿಗೆ ತಕ್ಕಂತೆ ನಾವು ಬದುಕೋ ಅವಶ್ಯಕತೆ ಇಲ್ಲ. ಕೆಟ್ಟೋಗಾದ್ರೆ ಆಗಲ್ಲ. ನಾವು ನಮ್ಮನ್ನು ನಾವು ಬದುಕೋದನ್ನು ಕಲಿಬೇಕು. ನಮಗೆ ನಾವು ಬದುಕೋದು ಕಲ್ತೇವೆ. ಸ್ವಲ್ಪ ದಿನದಾಗ ಗೊತ್ತಾಗಿರ್ತದೆ ಜಗತ್ತಿಗೆಲ್ಲ ಅವನು ಇರೋದೇ ಹೆಂಗೆ ಬಿಡು ಅಂತ, ಕಡೆಗೆ ಅವನ ಸ್ವಭಾವನೆ ಹೆಂಗೆ ಬಿಡು ಅಂತೇಳಿ ಒಪ್ಕೊಂಡು ಹೋಗ್ತಾರೆ ನೋಡು ಅನ್ನೋ ಮಾತು ಕಲ್ಲಪ್ಪನ. ಈ ಮಾತುಗಳಿಂದ ನನಗನ್ಸಿದ್ದೇನೆಂದರೆ, ನಾವು ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ಮುಲಾಜಿಗಾಗಿ ಅನೇಕ ವರ್ತನೆಗಳನ್ನು ಮಾಡ್ತೀವಿ. ಮುಲಾಜಿ ಸಂಬಂಧ ಅವ್ರಿಗೆ ಮೆಚ್ಚಿಸೋ ಸಲುವಾಗಿ, ಅವ್ರಿಗೆ ಖುಷಿ ಕೊಡೋ ಸಲುವಾಗಿ, ನಮಗಿಷ್ಟ ಇರಲ್ಲ, ನಾವು ಅನಿವಾರ್ಯಕ್ಕೆ ಆ ಸಂದರ್ಭಕ್ಕೆ ಹೋಗ್ತಿರ್ತೀವಿ. ಕೆಲವೊಂದು ಸಂದರ್ಭ ಹೆಂಗಿರ್ತದೆ ಅಂದ್ರೆ ನಾವು ಹಂಗಿರೋ ಅವಶ್ಯಕತೆನೂ ಬೇಕಾಗಿಲ್ಲ. ಅಲ್ಲಿ ನಮಗೆ ನಾವಿದ್ರೆ ಸಾಕಾಗಿರ್ತದೆ. ಆದರೂ ಒಂದಿಷ್ಟು ಒಳ್ಳೆಯವ್ರು ಅನ್ಸ್ಕೋಸಲುವಾಗಿ ಏನೋ ಮಾಡೋಕೆ ಹೋಗ್ಬಿಡ್ತೀವಿ. ಅವಾಗ ಒಳ್ಳೆಯವ್ರು ಅನ್ಸ್ಕೊಳ್ತೀವಿ. ಆದರೆ ಎಲ್ಲ ಸಂದರ್ಭದಲ್ಲಿ ಹಂಗಿರೋಕ್ಕಾಗಲ್ಲ. ನಾವು ಏನಾಗಿರ್ತದೆ, ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಏನೋ ಬಯಸಿರ್ತಾರೆ, ಆ ರೀತಿ ನಮ್ಗೆ ಇರೋಕ್ಕಾಗಿಲ್ಲ ಅಂದ್ರೆ ಆ ಒಂದೇ ಕಾರಣಕ್ಕಾಗಿ ನಮ್ಮನ್ನು ಕೆಟ್ಟವರನ್ನ ಮಾಡಿಬಿಡ್ತಾರೆ. ಅದಕ್ಕೆ ಸಾವಿರ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕಾಣುವವರು ಯಾರೂ ಇಲ್ಲ. ಒಂದೇ ತಪ್ಪಾದ್ರೆ ಸಾಕು, ಅದನ್ನು ಎತ್ತಿ ಆಡುವವರು ಸಾವಿರಾರು ಜನ. ಬಿಳಿ ಬಟ್ಟೆಯ ಮೇಲೆ ಬಟ್ಟೆ ಪೂರ್ತಿ ಬಿಳಿದಿರ್ತದೆ, ಅದ್ರ ಕಡೆ ಗಮನ ಇಲ್ಲ. ಅದರಲ್ಲಿರ್ತಕ್ಕಂಥ ಒಂದು ಸಣ್ಣ ಕಪ್ಪು ಚುಕ್ಕೆಯ ಮೇಲೆ ಎಲ್ಲರೂ ಗಮನ ಹೋಗ್ತವೆ. ಆ ಕಪ್ಪು ಚುಕ್ಕೆಯನ್ನ ಅದಿರೋದೇ ಸ್ವಲ್ಪ ಪ್ರದೇಶದಲ್ಲಿ. ಇಡೀ ಬಟ್ಟೆ ದೊಡ್ಡದಿದೆ. ದೊಡ್ಡದಾದ ಬಟ್ಟೆಯ ಮೇಲೆ ಅಷ್ಟು ಪ್ರಮಾಣದ ಬಿಳಿ ಬಣ್ಣ ಇದ್ದು ನಾವು ಗಮನಿಸಲಾಗಿ ಆ ಕಪ್ಪು ಚುಕ್ಕೆಯ ಮೇಲೆ ಗಮನ ಹೋಗ್ತಾ ಇದೆ. ಆ ರೀತಿಯಾಗಿ ನಾವು ಅದೆಷ್ಟೋ ಜನರಿಗೆ ಪರೋಪಕಾರ ಮಾಡಿದ್ದಾಯ್ತು, ಒಳ್ಳೇದಾಯ್ತು, ಅವೆಲ್ಲ ಯಾರೂ ಗಮನಿಸೋದಿಲ್ಲ. ಗಮನಿಸೋದು ನಮ್ಮ ತಪ್ಪುಗಳನ್ನು ಮಾತ್ರ, ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಮಾತ್ರ. ಆ ತಪ್ಪುಗಳು ಕೂಡ ನಮ್ಮ ದೃಷ್ಟಿಯೊಳಗೆ ತಪ್ಪೇ ಅಲ್ಲ, ಅವ್ರ ದೃಷ್ಟಿಯೊಳಗೆ ತಪ್ಪು. ಯಾಕಂದ್ರೆ ಅವ್ರಿಗೆ ಅನುಕೂಲವಾಗದೇ ಇರುವಂತೆ ನಾವು ಇರ್ತೀವಿ. ಅವ್ರಿಗೆ ಅನುಕೂಲ ಆಗಂಗಿದ್ರೆ ನಾವು ಒಳ್ಳೆಯವರು, ಅವ್ರಿಗೆ ಅನುಕೂಲ ಆಗದೇ ರೀತಿಯಿಂದ ಇರ್ತೀವಲ್ಲ, ಆವಾಗ ನಾವು ಅದಕ್ಕೆ ಕೆಟ್ಟವರಾಗ್ತೀವಿ. ಆ ಕೆಟ್ಟವರಾದದನ್ನು ಅವರು ಅಪಪ್ರಚಾರ ಮಾಡ್ತಾ ಸಾಗಿದಾಗ
ನಾವು ಸಮಾಧಾನದಲ್ಲೇ ಇರಬೇಕು. ಭಾಳ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ಗುಣನೇ ಹಂಗಂತೇಳಿ ತಿಳ್ಕೊಂಡ್ಬಿಟ್ರೆ ನಾವು ಮತ್ತೆಷ್ಟು ಬೆಳಿತೀವಿ. ಇಲ್ಲ ಅಂದ್ರೆ ನಮ್ಮ ಮನಸ್ಸಿನ ಸಮಾಧಾನ ನಾವು ಕಳ್ಕೊತೀವಿ. ಅದಕ್ಕಾಗಿ ಇತರರ ಮೆಚ್ಚಿಸುವುದಕ್ಕೋಸ್ಕರ ಬದುಕು ನಮಗಿಲ್ಲ. ನಮಗಾಗಿ ಇರುವುದು ನಮ್ಮ ಬದುಕು. ನಮಗಾಗಿ ನಾವು ಬಾಳ್ತಾ ಇತರರನ್ನ ಮೆಚ್ಚಿಸ್ಕೊಂಡು ಹೋಗೋಣ. ಅದು ಕರೆಕ್ಟ್, ಅದು ಸರಿ. ಬರೀ ಇತರರಿಗೆ ಮೆಚ್ಚಿಸುವುದಕ್ಕಾಗಿ ಇಡೀ ಬದುಕನ್ನು ಬದುಕಿದೆವು ಅಂದ್ರೆ ನಮಗಾಗಿ ಬದುಕೋದು ಯಾವಾಗ? ಅದು ವ್ಯರ್ಥವಾದ ಬದುಕಾಗ್ತದೆ. ಅದಕ್ಕೆ ಯಾರು ಬೆಲೆ ಕೊಡಲ್ಲ, ಬಳಸ್ಕೊಂಡು ಬಿಟ್ಬಿಡ್ತಾರೆ. ಯಾವಾಗ ನಮ್ಗೆ ಬೆಲೆ ಇರ್ತದೆ? ನಮ್ಮದೇ ಆದ ಒಂದು ದಾರಿಯಲ್ಲಿ ನಾವು ಸಾಗಿದಾಗ, ನಮ್ಮದೇ ಆದ ಒಂದು ಬದುಕನ್ನು ನಾವು ಸಾಗಿದಾಗ, ಆವಾಗ ಸುಂದರವಾದ ಬದುಕು ನಮ್ದಾಗಿರ್ತದೆ. ಅದು ಮತ್ತೊಬ್ರು ಕೂಡ ಸ್ವೀಕರಿಸ್ತಾರೆ. ಎಲ್ಲರೂ ಹಂಗೆ ಇರಲ್ಲ ಜಗತ್ತಿನಲ್ಲಿ. ಒಳ್ಳೆಯವರು ಅದಾರೆ, ಒಳ್ಳೆತನವನ್ನು ಕಾಣುವವರು ಸಾಕಷ್ಟು ಮಂದಿ ಅದಾರೆ. ಅದನ್ನು ಸ್ವೀಕರಿಸ್ತಾರೆ, ಹೊಗಳ್ತಾರೆ. ಆದ್ರೆ ಭಾಳ ಮುಂದೆ ಬಂತು ಹೊಗಳಾದ. ಎಲ್ಲರೂ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಸಾಕಷ್ಟು ಬದುಕು. ಆ 4 ಮಂದಿಗೆ ಮೆಚ್ಚುವಂಥ ಬದುಕು, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಬದುಕು ನಮ್ದಾಗಬೇಕು ಹೊರತು ಇತರರಿಗೆ ಮೆಚ್ಚಿಸಲು ನಮ್ಮ ಇಡೀ ಬದುಕು ನಾವು ವ್ಯರ್ಥ ಮಾಡಿದವ್ರಿಗೆ ಅದು ಸಾಧ್ಯವೂ ಇಲ್ಲ. ಅಲ್ಲೆಲ್ಲಿ ಅವ್ರಿಗೆ ಮೆಚ್ಚಿಸೋಕ್ಕಾಗದೆ ಅವಾಗ ನಾವು ಕೆಟ್ಟವರಾಗಿಬಿಡ್ತೀವಿ. ಅದಕ್ಕೆ ಯಾರ್ಯಾರು ನಮ್ಮನ್ನ ಕೆಟ್ಟವ್ರಂತಂದ್ರೆ ಒಂದು ಆತ್ಮವಿಮರ್ಶೆ ನಾವು ಮಾಡ್ಕೊಳ್ಬೇಕು. ನನ್ನ ಆತ್ಮಕ್ಕೆ ಇದು ಸಂತೃಪ್ತಿ ಕೊಟ್ಟಿದೆಯೋ, ಆತ್ಮಸಾಕ್ಷಿ ಸರಿ ಅಂದದ ಸರಿ. ಅದು ತಪ್ಪು ನಮಗೂ ತಪ್ಪು ಅನಿಸುತ್ತಂದ್ರೆ ಅದು ನಾವು ತಿದ್ಕೊಳ್ಬೇಕು. ನಮ್ಮ ಆತ್ಮಸಾಕ್ಷಿಗೂ ಕೂಡ ತಪ್ಪು ಅನಿಸುತ್ತಂದ್ರೆ ಅದು ನಾವು ತಿದ್ಕೊಂಡು ಸಾಗಬೇಕು. ನಮ್ಮ ಆತ್ಮಸಾಕ್ಷಿಗೆ ಸರಿ ಅನಿಸಿರ್ತದ, ಅವ್ರಿಗೆ ತಪ್ಪು ಅನಿಸಿರ್ತದ. ಅದರ ಅರ್ಥ ಏನಂದ್ರೆ ಅವ್ರಿಗೆ ತಕ್ಕಂತೆ ನಾವಿಲ್ಲ ಅಂತ ಅಷ್ಟೇ. ಅವ್ರೇನು ಬಯಸಿದ್ರು ಆ ರೀತಿಯಾಗಿ ನಾವಿಲ್ಲ, ಅದಕ್ಕಾಗಿ ಅವ್ರಿಗೆ ಸಮಾಧಾನ ಆಗ್ಯಾರ ಅನ್ನೋದು ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಧನ್ಯವಾದಗಳು.